Good afternoon, students. Today we discuss about the lesson reproduction system in organisms. First, ನಮಗೆ ಗೊತ್ತಿದ್ದಂಗ reproduction ಅಂದ್ರೇನು? What is the meaning of a reproduction? Reproduction is nothing but a reproduction, recreation. ಅಂದ್ರೆ production of the organism or production of their own kind of an organism. Own kind of an organism. ತನ್ನನ್ನೇ ಹೋಲ್ತಕ್ಕಂತ ಇನ್ನೊಂದು ಜೀವಿಯನ್ನ ಹುಟ್ಟು ಹಾಕ್ತಕ್ಕಂತ ಕ್ರಿಯೆಯನ್ನ ನಾವೇನಂತ ಹೇಳ್ತೀವಿ? ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ತನ್ನನ್ನೇ ಮನುಷ್ಯನನ್ನೇ ಹೋಲುವ, ಇತರೆ ಪ್ರಾಣಿಗಳು ತನ್ನನ್ನೇ ಹೋಲುವ ಇನ್ನೊಂದು ಜೀವಿಯನ್ನ ಹುಟ್ಟು ಹಾಕ್ತಕ್ಕಂತ ಕ್ರಿಯೆಯನ್ನ ನಾವೇನಂತ ಹೇಳ್ತೀವಿ? ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ಹೌದಾ? ಹಾಗಾದ್ರೆ ಇದರ ಅವಶ್ಯಕತೆ ಎಷ್ಟಿದೆ? ಸಂತಾನೋತ್ಪತ್ತಿಯ ನೆಸೆಸಿಟಿ ಏನು ಅಂತಂದ ಹೇಳಂದ್ರೆ, ಆಕ್ಚುಲಿ ಪ್ರತಿಯೊಂದು ಜೀವಿಗಳು ಏನ್ ಮಾಡ್ತವೆ? ಸಂತಾನೋತ್ಪತ್ತಿಯನ್ನ ಮಾಡ್ತವೆ. ಈ ಸಂತಾನೋತ್ಪತ್ತಿ ಮಾಡೋದ್ರಿಂದ ಏನ್ ಬದಲಾವಣೆ ಆಗುತ್ತೆ ಅಂತಂದ್ರೆ, ಫಸ್ಟ್ ರಿಟೈನಿಂಗ್ ದ ಜನರೇಷನ್, ತನ್ನ ಸಂತತಿಯನ್ನ ಉಳಿಸ್ಕೋಬೇಕು. ಹೌದಲ್ಲ? ತನ್ನ ಸಂತತಿ ಏನಾಗ್ಬೇಕು? ಉಳಿಬೇಕು. ಆ ಉದ್ದೇಶದಿಂದ ರೀಪ್ರೊಡಕ್ಷನ್ ಅನ್ನ ಮಾಡ್ತವೆ. ಕಂಟಿನ್ಯೂಯೇಷನ್ ಆಫ್ ಜನರೇಷನ್ ಅಂತೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್. ಇನ್ಹೆರಿಟೆನ್ಸ್ ಮೀನ್ಸ್ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಒನ್ ಜನರೇಷನ್ ಟು ದ ಅನದರ್ ಜನರೇಷನ್ ಅಂತೇಳಿ ಹೇಳ್ತೀವಿ. ಸೊ ಈ ಎಲ್ಲ ಪರ್ಪಸ್ಗಾಗಿನೇ ಜೀವಿಗಳು ಏನ್ ಮಾಡ್ತವೆ? ಸಂತಾನೋತ್ಪತ್ತಿ ಕ್ರಿಯೆಯನ್ನ ಮಾಡ್ತವೆ ಅಥವಾ ರೀಪ್ರೊಡಕ್ಷನ್ ಸಿಸ್ಟಮ್ ಮಾಡ್ತವೆ ಅಂತ ಹೇಳ್ತೀವಿ. ಹೌದಾ? ಈ ರೀಪ್ರೊಡಕ್ಷನ್ ಸಿಸ್ಟಮ್ ನಲ್ಲಿ ಈ ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದ್ರೆ, ಮನುಷ್ಯನನ್ನೇ ಹೋಲುವ ಜೀವಿಯನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ವಿ. ಹೌದಾ? ಸೊ ಹಿಂಗ್ ಮಾಡೋದ್ರಿಂದ ಇಲ್ಲಿ ಸಮ್ ಆಫ್ ದ ಕ್ಯಾರೆಕ್ಟರ್ಸ್ passes through from one generation to another generation, from their parents to their offsprings. ಅಂದ್ರೆ ತಂದೆ ತಾಯಿಯಿಂದ, ಅಜ್ಜಿಯಿಂದ ಏನಾಗ್ತಾವ? ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕ್ಯಾರೆಕ್ಟರ್ಸ್ ಹರಿದು ಬರ್ತವೆ ಅಂತ ಹೇಳ್ತೀವಿ. ಹೌದಾ? ಸೊ ಹಿಂಗ ಹರಿದು ಬರೋದ್ರಿಂದ ಏನ್ ಬದಲಾವಣೆ ಏನನ್ ಕಾಣ್ತೀವಿ ಅಂತಂದ್ರೆ ವೇರಿಯೇಷನ್ಸ್. ಏನನ್ ಕಾಣ್ತೀವಿ ನಾವು? ವೇರಿಯೇಷನ್ಸ್ ಹೆಂಗ್ ಬಂದ್ವು ಅಂತ ಗೊತ್ತಾಯ್ತು ನಿಮಗೆ. ಹೌದಾ? ಸೊ ಈ ವೇರಿಯೇಷನ್ಸ್ ನ ಸಿಗ್ನಿಫಿಕೆನ್ಸ್ ಏನು? ಯಾಕೆ ಈ ವೇರಿಯೇಷನ್ಸ್ ಆಗೋದ್ರಿಂದ ಏನ್ ಉಂಟಾಗ್ತತಿ? ಯಾವ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ನಾವು ಕಾಣ್ತೀವಿ? ಹೌದಾ? ಸೊ ಈ ವೇರಿಯೇಷನ್ಸ್ ಆಗೋದ್ರಿಂದ ನಮಗ ಎವಲ್ಯೂಷನರಿ ಫ್ಯಾಕ್ಟರ್ಸ್ ಉಂಟಾಗ್ತವೆ. ಎವಲ್ಯೂಷನ್, ಈ ಫಾರ್ ಎಕ್ಸಾಂಪಲ್ ಮಂಗನಿಂದ ಮಾನವ ಅಂತ ಹೇಳಿ ನಾವು ಒಂದು ಪೋಸ್ಟರ್ ನೋಡ್ತೀವಲ್ಲ. ಹೌದಲ್ಲ? ಸೊ ಅಲ್ಲಿ ಎಲ್ಲಿ ನೋಡ್ರಿ ಆ ಜೀವಿಗಳು ಹೆಂಗಿದ್ವು? ವೇರಿಯೇಷನ್ ಬದಲಾವಣೆಗಳು ಆಗ್ತಾ 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 ಈಗ ಆಧುನಿಕ ಮಾನವ ಹೇಗಿದ್ದಾನೆ. ಹೌದಾ? ಸೊ ಇದನ್ನೆಲ್ಲ ನೋಡಿದ್ರೆ ನಮಗೆ ಏನ್ ಅನ್ಸುತ್ತೆ? ಇವೆಲ್ಲ ಸಿಗ್ನಿಫಿಕೆನ್ಸ್ ಆಫ್ ವೇರಿಯೇಷನ್ಸ್, ರೀಪ್ರೊಡಕ್ಷನ್ ಅಂತೇಳಿ ಹೇಳ್ತೀವಿ. ಈ ರೀಪ್ರೊಡಕ್ಷನ್ ಸಿಸ್ಟಮ್ ನಲ್ಲಿ ಹಾಗಾದ್ರೆ ನಾವೆಲ್ಲರೂ ವಿ ಆಲ್ ಆರ್ ಎಕ್ಸಾಕ್ಟ್ ಕಾಪೀಸ್ ಆಫ್ ಅವರ್ ಪೇರೆಂಟ್ಸ್? ಇಲ್ಲ. ಹೌದಾ? ಏನ್ ನಾವು ಹಾಗಾದ್ರ ಸಿಮಿಲಾರಿಟೀಸ್, ನಾವು ಹೋಲಿಕೆ ಇದ್ದೀವಿ ಅಷ್ಟೇ. ಆದ್ರೆ ಏನಾಗಿಲ್ಲ, ನಾವು ಜೆರಾಕ್ಸ್ ಕಾಪಿ ಆಗಿಲ್ಲ. ನಮ್ಮ ತಂದೆ ತಾಯಿಯ ಜೆರಾಕ್ಸ್ ಕಾಪೀಸ್ ಅಲ್ಲ. ಹೌದಾ? ನಾವೇನು ಸಿಮಿಲಾರಿಟೀಸ್ ಅನ್ನ ಹೊಂದಿರ್ತೀವಿ. ಹೌದಾ? ಸೊ ಈ ಸಿಮಿಲಾರಿಟೀಸ್ ಅನ್ನ ಆಗ್ಬೇಕು ಅಂತ ಅಂದ್ರೆ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಆದ್ರ ಮಾತ್ರ ಏನಾಗ್ತತಿ? ಈ ಸಿಮಿಲಾರಿಟೀಸ್ ಅನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಆಗ್ತತಿ. ಸೊ ಇದಿಷ್ಟು ಏನಿದು ರೀಪ್ರೊಡಕ್ಷನ್ ನ ಇಂಟ್ರೊಡಕ್ಷನ್ ಅಂತೇಳಿ ಹೇಳ್ತೀವಿ. ಹೌದಾ? ಈ ರೀಪ್ರೊಡಕ್ಷನ್ ಸಿಸ್ಟಮ್ ನಲ್ಲಿ ಈ ಸಿಗ್ನಿಫಿಕೆನ್ಸ್ ಆಫ್ ರೀಪ್ರೊಡಕ್ಷನ್ ಅಥವಾ ಇಂಪಾರ್ಟೆನ್ಸ್ ಆಫ್ DNA ಅಲ್ಲಿ ನಾವು ನೋಡೋದಾದ್ರೆ, ಆಕ್ಚುಲಿ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಏನ್ ಹೇಳಿದ್ನಲ್ಲ, ಆ ಕ್ಯಾರೆಕ್ಟರ್ಸ್ ಹೆಂಗ್ ಬಂದು? ಫ್ರಮ್ ಮದರ್ DNA ಅಂಡ್ ಫಾದರ್ DNA. ಆಕ್ಚುಲಿ ನಮಗ್ ಗೊತ್ತಿದೆ ಎಷ್ಟು ಕ್ರೋಮೋಜೋಮ್ಸ್ ಇದಾವೆ ನಮ್ಮಲ್ಲಿ? 46 ಕ್ರೋಮೋಜೋಮ್ಸ್ ಇದಾವೆ. ಹೌದಾ? ಸೊ ಈ 46 ಕ್ರೋಮೋಜೋಮ್ ನಲ್ಲಿ ಎಷ್ಟು ಬರ್ತವೆ ನಮ್ಮಲ್ಲಿ? ತಾಯಿಯಿಂದ ಎಷ್ಟು ಬರ್ತವೆ? ಹೌದಾ? ಒಂದೇ ಸರಿಗೆ ಅದು ಬದಲಾವಣೆ ಏನಾಗ್ತತಿ ಇಲ್ಲಿ? ಮದರ್ DNA ಇಂದ ಒಂದು DNA ಮತ್ತೆ ಫಾದರ್ DNA ಬರುತ್ತೆ. ಸೊ ಅವೆರಡು ಅಟ್ ದ ಟೈಮ್ ಆಫ್ ಸೆಕ್ಸುವಲ್ ಇಂಟರ್ಕೋರ್ಸ್ ನಲ್ಲಿ ಜೈಗೋಟ್ ಫಾರ್ಮೇಶನ್ ಆದ್ಮೇಲೆ ಏನಾಗ್ತದದು?
ರೆಡ್ಯೂಸ್ ಆಗ್ತತಿ. ಅದನ್ನ ಮಾಡ್ತಕ್ಕಂಥವ್ರು ಯಾರು? ನಮ್ಮಲ್ಲಿ ಸೆಲ್ ಡಿವಿಷನ್ ಅಂತ ಹೇಳಿ ಹೇಳ್ತೀವಿ. ಸೆಲ್ ಡಿವಿಷನ್ ಅಂತಂದ್ರೆ ಫಾರ್ಮೇಶನ್ ಆಫ್ ನ್ಯೂ ಸೆಲ್ಸ್. ಫಾರ್ಮೇಶನ್ ಆಫ್ ಅ ನ್ಯೂ ಸೆಲ್. ಆ ನ್ಯೂ ಸೆಲ್ಸ್ ಫಾರ್ಮೇಶನ್ ಆಗ್ಬೇಕಂದ್ರೆ 2 ರೀತಿಯಾಗಿರ್ತಕ್ಕಂಥ ಡಿವಿಷನ್ ಅನ್ನ ನೋಡ್ತೀವಿ. ನೀವು ಆಲ್ರೆಡಿ 9ನೇ ಕ್ಲಾಸ್ ನಲ್ಲಿ ನೋಡಿರಿ, ಹೌದಾ? ಫಸ್ಟ್ ಮೈಟೋಸಿಸ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮಿಯೋಸಿಸ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ಈ ಮಿಯೋಸಿಸ್ ಡಿವಿಷನ್ ಏನ್ ಮಾಡ್ತೈತಿ? ಈ ರೀಪ್ರೊಡಕ್ಷನ್ ಪ್ರೋಸೆಸ್ ನಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತೈತಿ. ಈ ಮಿಯೋಸಿಸ್ ಡಿವಿಷನ್ ಯಾವ ರೀತಿಯಾಗಿ ಪ್ರಮುಖ ಪಾತ್ರ ವಹಿಸ್ತೈತಿ ಅಂತಂದ್ರೆ, ಈ ಬಂದಿರ್ತಕ್ಕಂಥ ಕ್ರೋಮೋಸೋಮ್ಸ್ ಗಳನ್ನ ರೆಡ್ಯೂಸ್ ಮಾಡ್ತೈತಿ. ಆಕ್ಚುಲಿ ನಮಗ ತಂದೆಯಿಂದ 46 ಕ್ರೋಮೋಸೋಮ್ಸ್, ತಾಯಿಯಿಂದ 46 ಕ್ರೋಮೋಸೋಮ್ಸ್ ಆದ್ರೆ ಎಷ್ಟಾಗ್ಬೇಕಾಗಿತ್ತು? ನಮ್ಮಲ್ಲಿ ಎಷ್ಟಾಗ್ಬೇಕಾಗಿತ್ತು? ಹಾ, ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಕಾನ್ಸ್ಟೆಂಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಆ ಕಾನ್ಸ್ಟೆಂಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥವ್ರು ಯಾರು? ಮಿಯೋಸಿಸ್ ಅಂತೇಳಿ ಹೇಳ್ತೀವಿ. ಸೊ ಇಷ್ಟು ನಮಗ ಈ ರೀಪ್ರೊಡಕ್ಷನ್ ಪ್ರೋಸೆಸ್ ಮತ್ತ ಇಂಪಾರ್ಟೆನ್ಸ್, ವೇರಿಯೇಷನ್ ಇದ್ರ ಬಗ್ಗೆ ಆಯ್ತು. ನೆಕ್ಸ್ಟ್ ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ನೋಡೋಣ. ಯಾವೆಲ್ಲ ಟೈಪ್ಸ್ ಇದಾವೆ? ಲೋವರ್ ಆರ್ಗಾನಿಸಮ್ಸ್, ಹೈಯರ್ ಆರ್ಗಾನಿಸಮ್ಸ್ ಅಂತೇಳಿ ನಾವು ಹೇಳ್ತೀವಿ. ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್, ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ, ಹೌದಾ? ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ single cell perform all the activities of an organism. Is it right? Okay na? But multicellular organisms ನಲ್ಲಿ ಎಲ್ಲಾ ರೀತಿ ಆರ್ಗಾನ್ ಸಿಸ್ಟಮ್ಸ್, ಫಸ್ಟ್ ಟಿಶ್ಯೂ ಗ್ರೇಡ್ ಆಫ್ ಆರ್ಗನ್ಸ್ ಬರ್ತವೆ, ಮತ್ತೆ ಆರ್ಗನ್ ಗ್ರೇಡ್ ಆಫ್ ಆರ್ಗನಿಸಮ್ಸ್ ಬರ್ತವೆ, ಹೌದಾ? ಸೊ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಹಂಗೇನೆ ಇಲ್ಲೂ ಸಹ ಏನಾಗುತ್ತೆ ಅಂತ ಅಂದ್ರ, ಈ ರೀಪ್ರೊಡಕ್ಷನ್ ಸಿಸ್ಟಮ್ ನಲ್ಲಿ ಯೂನಿಸೆಲ್ಯುಲರ್ ನಲ್ಲಿ, ಲೋಯರ್ ಆರ್ಗಾನಿಸಮ್ಸ್ ನಲ್ಲಿ ಮತ್ತು ಹೈಯರ್ ಆರ್ಗಾನಿಸಮ್ಸ್ ಅಲ್ಲಿ ನಾವೇನ್ ನೋಡ್ತೀವಿ? ಲಾಟ್ ಆಫ್ ಡಿಫ್ರೆನ್ಸಸ್ ಅನ್ನ ನೋಡ್ತಾ ಹೋಗ್ತೀವಿ. ಈ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಗೆ ನಾವು ತಗೊಳ್ಳೋದಾದ್ರೆ, ಇವ್ ನಾವು ಲೋವರ್ ಆರ್ಗಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಫಸ್ಟ್ ರೀಪ್ರೊಡಕ್ಷನ್ ಸಿಸ್ಟಮ್ ನಲ್ಲಿ 3 ರೀತಿಯಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇನ್ನು ಒಂದು ಎ ಸೆಕ್ಸುವಲ್ ರಿಪ್ರೊಡಕ್ಷನ್, ಸೆಕ್ಸುವಲ್ ರಿಪ್ರೊಡಕ್ಷನ್. ನೆಕ್ಸ್ಟ್ ಯಾವುದು? ವೆಜಿಟೇಟಿವ್ ಟೈಪ್ ಆಫ್ ರೀಪ್ರೊಡಕ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ 3 ರೀತಿಯಾಗಿರ್ತಕ್ಕಂಥ ರೀಪ್ರೊಡಕ್ಷನ್ ಸಿಸ್ಟಮ್ಸ್ ಅನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ಎ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂದ್ರೇನು? ಯಾವ್ದ್ರಲ್ಲಿ ಆಗುತ್ತೆ ಇದು? ಲೋಯರ್ ಆರ್ಗನಿಸಮ್ಸ್ ನಲ್ಲಿ ಆಗ್ತಕ್ಕಂಥ ಒಂದು ಸಿಸ್ಟಮ್ ಅಂತ ಹೇಳ್ತೀವಿ. ಓನ್ಲಿ ಫಾರ್ ಲೋವರ್ ಆರ್ಗನಿಸಮ್ಸ್. ಹಿಯರ್ ಓನ್ಲಿ ಸಿಂಗಲ್ ಪೇರೆಂಟ್ ಈಸ್ ಇನ್ವಾಲ್ವ್ಡ್. ಒಂದೇ ಸಿಂಗಲ್ ಪೇರೆಂಟ್, ಹೌದಾ? ಬಟ್ ಇಲ್ಲಿ ಯೂನಿಯನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್, ಯೂನಿಯನ್ ಆಫ್ ಮೇಲ್ ಅಂಡ್ ಫಿಮೇಲ್, ಯೂನಿಯನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಇದನ್ನ ನಾವೇನಂತ ಹೇಳ್ತೀವಿ? ಹೈಯರ್ ಆರ್ಗನಿಸಮ್ಸ್ ಅಂತ ಹೇಳಿ ಕರಿತೀವಿ. ಎಲ್ಲ ಆಗ್ತದೆ ಇದು? ಹೈಯರ್ ಆರ್ಗನಿಸಮ್ಸ್. ಇದು ಫಾಸ್ಟರ್ ಮೋಡ್ ಆಫ್ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ಬಹಳಷ್ಟು ವೇಗವಾಗಿ ಆಗ್ತಕ್ಕಂಥ ಬದಲಾವಣೆ. ಇಲ್ಲಿ ಏನಾಗುತ್ತೆ? ಸ್ಲೋ ಆಗ್ತದೆ. ಬಹಳಷ್ಟು ನಿಧಾನವಾಗಿರ್ತಕ್ಕಂಥ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ, ಹೌದಾ? ಇಲ್ಲಿ ಏನಾಗ್ತದೆ? ಎಕ್ಸಾಕ್ಟ್ ಕಾಪೀಸ್. ಇಲ್ಲಿ ಹೇಳಿದೆ ನಾನು, ಎಕ್ಸಾಕ್ಟ್ ಕಾಪೀಸ್ ಅಂದ್ರೆ ಈ ಎಸೆಕ್ಸುವಲ್ ರಿಪ್ರೊಡಕ್ಷನ್ ನಲ್ಲಿ ಉಂಟಾಗ್ತಕ್ಕಂಥ ಆಫ್ ಸ್ಪ್ರಿಂಗ್ಸ್ ಏನಾಗಿರ್ತವೆ? ಪೇರೆಂಟಲ್ ಕಾಪಿಗೆ ಎಕ್ಸಾಕ್ಟ್ ಆಗಿರ್ತವೆ. ಆದ್ರೆ ಸೆಕ್ಸುವಲ್ ರಿಪ್ರೊಡಕ್ಷನ್ ನಲ್ಲಿ ಏನಾಗಿರ್ತವೆ? ಸಿಮಿಲಾರ್ ಟು ದೇರ್ ಪೇರೆಂಟ್ಸ್, ಬಟ್ ನಾಟ್ ಎಕ್ಸಾಕ್ಟ್ ಕಾಪೀಸ್ ಆಫ್ ಅ ಪೇರೆಂಟ್ಸ್. ಎಕ್ಸಾಕ್ಟ್ ಕಾಪಿ ಆಗಿ ಇರಲ್ಲ. ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಎಸೆಕ್ಸುವಲ್ ರಿಪ್ರೊಡಕ್ಷನ್ ಅಂಡ್ ಸೆಕ್ಸುವಲ್ ಟೈಪ್ ಆಫ್ ರಿಪ್ರೊಡಕ್ಷನ್. ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಇದಾವೆ ಅಂತ ಹೇಳಿ, ಹೌದಾ? ನೆಕ್ಸ್ಟ್ asexual reproduction ನಲ್ಲಿ ನೋಡೋಣ. Again, asexual reproduction is divided into fission. Next, fission ಆದ್ಮೇಲೆ ಬರ್ತಕ್ಕಂಥದ್ದು ಯಾವುದು? ಫಸ್ಟ್ ಒಂದನ್ನು ನೋಡ್ತಾ ಹೋಗೋಣ. ಫ್ರಾಗ್ಮೆಂಟೇಶನ್, ರೀಜನರೇಷನ್, ನೆಕ್ಸ್ಟ್ ಬಡ್ಡಿಂಗ್. ಬಡ್ಡಿಂಗ್ ಆದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಬರ್ತಕ್ಕಂಥದ್ದು ವೆಜಿಟೇಟಿವ್ ಪ್ರೊಪಗೇಷನ್. ಲಾಸ್ಟ್ ಬರ್ತಕ್ಕಂಥದ್ದು
spore formation. Spore formation. These are the main types of asexual reproduction. ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫ್ರಾಗ್ಮೆಂಟೇಶನ್, ಸಾರಿ ಫಿಸನ್. ಫಿಸನ್ ನಲ್ಲಿ ಕಾಣ್ತಾ ಇದೆ. ಫಿಸನ್, ಫಿಸನ್ ಅಂದ್ರೆ ಏನು? ಡಿವೈಡ್ ಆಗೋದು, ಹೌದಾ? ಇದರಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ಡಿವಿಷನ್ ನೋಡ್ತೀವಿ. ಯಾವ್ದದು? ಬೈನರಿ ಫಿಸನ್. ಯಾವ್ದು? ಬೈನರಿ ಫಿಸನ್ ಅಂಡ್ ಮಲ್ಟಿಪಲ್ ಫಿಸನ್. ಬೈನರಿ ಫಿಸನ್ ಅಂಡ್ ಮಲ್ಟಿಪಲ್ ಫಿಸನ್. ಈಗ ಫಿಸನ್ ನಲ್ಲಿ ಅಮೀಬಾ ಎಕ್ಸಾಂಪಲ್, ಹೌದಾ? ಅಮೀಬಾ ಇಟ್ ಇಸ್ ಎ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್, ಹೌದಿಲ್ಲ? ಒಂದು ಸಿಂಗಲ್ ಏಕಕೋಶ ಜೀವಿ ಅಂತೇಳಿ ಕರಿತೀವಿ. ಆಕ್ಚುಲಿ ಇದಕ್ಕೆ ಏನಿಲ್ಲ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಶೇಪ್ ಇಲ್ಲ. ನಾವೇನ್ ಬಿಡಿಸ್ತೀವಿ ಅದೇ ಅಮೀಬಾ, ಹೌದಾ? ಸೊ ಈ ಅಮೀಬಾ ಏನಾಗ್ತದೆ? ಇಟ್ ಕನ್ಸಿಸ್ಟ್ ಆಫ್ ಅ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಏನಾಗುತ್ತೆ ಅಂತಂದ್ರೆ ತನ್ನ ಶೇಪ್ ನಲ್ಲಿ ಬದಲಾವಣೆ ಮಾಡ್ಕೊತೈತಿ ಗ್ರಾಜುಯಲಿ. ಆಮೇಲೆ ಈ ತರ ಬದಲಾವಣೆ ಆಗ್ತಾ 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 ಏನಾಗ್ತೈತಿ? ಹೊಸದೊಂದು ಜೀವಿಯಾಗಿ ಬದಲಾವಣೆಯನ್ನು ಹೊಂದೈತಿ. ಸೊ ಈ ರೀತಿಯಾಗಿ ಅಮೀಬಾ ಏನಾಗ್ತೈತಿ? ಇನ್ ಎನಿ ಆಂಗಲ್ ಅಂದ್ರೆ ನ್ಯೂಕ್ಲಿಯಸ್ ಥ್ರೋ ಡಿವೈಡ್ ಆಗ್ಬಿಟ್ಟು ಏನಾಗ್ತೈತಿ? ಅದು ಇನ್ನೊಂದು ಹೊಸದೊಂದು ಜೀವಿಯಾಗಿ ಫಾರ್ಮೇಶನ್ ಆಗ್ತೈತಿ. ಈ ರೀತಿಯಾದ ಫಿಸನ್ ಅಂತ ಹೇಳಿ ಕರಿತೀವಿ. ಫಿಸನ್ ಅಂದ್ರೆ ಏನು? ಒಡೆಯೋದು. ಏನ್ ಹೊಡಿತೈತಿ? ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಡಿವೈಡ್ ಆಗ್ಬಿಟ್ಟು ಏನಾಗುತ್ತೆ? ಹೊಸದೊಂದು ಜೀವಿಯಾಗಿ ಉಂಟಾದ್ರೆ ಅದನ್ನ ನಾವು ನ್ಯೂಕ್ಲಿಯರ್ ಫಿಸನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಈ ಫಿಸನ್ ನಲ್ಲಿ ಬೈನರಿ ಫಿಸನ್. ಬೈನರಿ ಫಿಸನ್ಗೆ ಎಕ್ಸಾಂಪಲ್ ಯಾವುದು? ಯಾವ್ದು? ಅಮೀಬಾ ಮತ್ತೆ ಲೆಶ್ಮೇನಿಯಾ. ಲೆಶ್ಮೇನಿಯಾ ಅನ್ನೋದು ಏನದು? ಅದು ಒಂದು ಆರ್ಗ್ಯಾನಿಸಮ್, ಹೌದಾ? ಸೊ ಈ ಆರ್ಗ್ಯಾನಿಸಮ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಕಾಲ ಅಜಾರ ಅನ್ನೋ ರೋಗವನ್ನ ಕಾಜ್ ಮಾಡ್ತಕ್ಕಂಥದ್ದು. ಏನಿದು ಕಾಲ ಅಜಾರ ರೋಗ? ಅತಿಯಾದ ಜ್ವರ ಮತ್ತೆ ಮೈ ಮೇಲೆಲ್ಲ ದೊಡ್ಡ ದೊಡ್ಡ ಗಾತ್ರದ ಗುಳ್ಳೆಗಳಾಗ್ತವೆ. ಇದು ಇದರ ಸಿಂಪ್ಟಮ್ಸ್. ಸೊ ಈ ರೋಗವನ್ನ ಕಾಜ್ ಮಾಡ್ತಕ್ಕಂಥ ಒಂದು ಜೀವಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿಯನ್ನು ಮಾಡ್ತೈತಿ ಅಂತಂದ್ರೆ ಈ ರೀತಿ ಇರುತ್ತೆ ಇದು ಜೀವಿ. ಇದು ಏನಾಗುತ್ತೆ? ಲಾಂಜಿಟ್ಯೂಡಿನಲ್ ಅಂದ್ರೆ ಲಾಂಜಿಟ್ಯೂಡಿನಲ್ ಸೆಕ್ಷನ್ ನಲ್ಲಿ ಏನಾಗಿ ಒಂದ್ ಇದ್ದಿದ್ದು ಎರಡಾಗಿ ಪರಿವರ್ತನೆ ಹೊಂದೈತಿ. ಸೊ ಈ ರೀತಿಯಾಗಿ ಡಿವೈಡ್ ಆದ್ರೆ ಇದನ್ನ ನಾವೇನಂತ ಹೇಳ್ತೀವಿ? ಬೈನರಿ ಫಿಸನ್. ಬೈ ಮೀನ್ಸ್ ವಾಟ್? ಟು. ಒಂದು ಆರ್ಗ್ಯಾನಿಸಮ್ ಎರಡಾಗಿ ಪರಿವರ್ತನೆ ಹೊಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಬೈನರಿ ಫಿಸನ್. ಬಟ್ ಇದು ಏನಾಗುತ್ತೆ ಅಂತಂದ್ರೆ ಈ ನ್ಯೂಕ್ಲಿಯಸ್ ಅಮೀಬಾದಲ್ಲಿ ಆಗ್ತಕ್ಕಂಥ ಡಿವಿಷನ್ಗೆ ಇಲ್ಲಿಗೆ ಏನ್ ವ್ಯತ್ಯಾಸ ಅಂತಂದ್ರೆ ಇದು ಎನಿ ಆಂಗಲ್, ಬಟ್ ಇದು ಏನಾಗ್ತದೆ? ಲಾಂಜಿಟ್ಯೂಡಿನಲ್ ಸೆಕ್ಷನ್ ನಲ್ಲಿ ಡಿವೈಡ್ ಆಗ್ತದೆ. ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಫಿಸನ್ ಅಂಡ್ ಬೈನರಿ ಫಿಸನ್. ಓಕೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು? ಮಲ್ಟಿಪಲ್ ಫಿಸನ್. ಮಲ್ಟಿಪಲ್ ಫಿಸನ್ ಅಂದ್ರೆ ಏನು? ಒಂದ್ ಸೆಲ್ ಇದ್ದಿದ್ದು ಹಲವಾರು ಸೆಲ್ಗಳಾಗಿ ಡಿವೈಡ್ ಆಗ್ಬಿಡ್ತದೆ. ಇದಕ್ಕೆ ಎಕ್ಸಾಂಪಲ್ ಯಾವುದು? ಪ್ಲಾಸ್ಮೋಡಿಯಂ. ಏನಿದು ಪ್ಲಾಸ್ಮೋಡಿಯಂ ಅನ್ನೋದು? ಆಕ್ಚುಲಿ ಪ್ಲಾಸ್ಮೋಡಿಯಂ ಇಸ್ ಈ ಪ್ಲಾಸ್ಮೋಡಿಯಂ ಏನ್ ಕಾಸ್ ಮಾಡ್ತೈತಿ? ಮಲೇರಿಯಾನ ಕಾಸ್ ಮಾಡ್ತಕ್ಕಂಥದ್ದು. ಮಲೇರಿಯಾ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ? ಪ್ಲಾಸ್ಮೋಡಿಯಂ ವೈವಾಕ್ಸ್. ಮಲೇರಿಯಾನ ಕಾಸ್ ಮಾಡ್ತಕ್ಕಂಥ ಒಂದು ಜೀವಿ ಪ್ಲಾಸ್ಮೋಡಿಯಂ. ಈ ರೀತಿಯಾಗಿ ಫಿಸನ್ ಪ್ರೊಸೆಸ್ ನಡೀತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಫ್ರಾಗ್ಮೆಂಟೇಶನ್.
ಫ್ರಾಗ್ಮೆಂಟ್ಸ್ ಅಂದ್ರೇನು? ತುಂಡರಿಸುವಿಕೆ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಇಲ್ಲಿ ಫ್ರಾಗ್ಮೆಂಟೇಶನ್ ಗೆ ಎಕ್ಸಾಂಪಲ್ ಯಾವ್ದು ಕೊಡೋಣ ನಾವು? ಫ್ರಾಗ್ಮೆಂಟೇಶನ್ ಗೆ ಎಕ್ಸಾಂಪಲ್ ಯಾವ್ದು? ಸ್ಪೈರೋಗೈರಾ. ವೆರಿ ಗುಡ್. ಸ್ಪೈರೋಗೈರಾ. ಈ ಸ್ಪೈರೋಗೈರಾ ಈ ರೀತಿಯಾಗಿರ್ತಕ್ಕಂಥ ರಚನೆಯನ್ನು ಹೊಂದಿರುವ ಒಂದು ಜೀವಿ. ಹೌದಾ? ಆಕ್ಚುಲಿ ಇದು ಅಟ್ ಆಕ್ಸಿಡೆಂಟಲ್ ಕಂಡೀಷನ್, ಯಾವ್ದೋ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಏನಾಗ್ತೈತಿ ಇದು ಅಂತಂದ್ರೆ ತನ್ನ ದೇಹವನ್ನ ಹಿಂಗ ಕಟ್ ಆಗ್ಬಿಡ್ತೈತಿ. ಆ ಕಟ್ ಆಗಿರ್ತಕ್ಕಂಥವೇನು ಇವು ಏನಿರ್ತಾವಲ್ಲ ತುಂಡುಗಳನ್ನ ನಾವೇನಂತ ಹೇಳ್ತೀವಿ? ಫ್ರಾಗ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಏನಿವು? ಫ್ರಾಗ್ಮೆಂಟ್ಸ್. ಈ ಫ್ರಾಗ್ಮೆಂಟ್ಸ್ ಪ್ರತಿಯೊಂದು ತುಂಡುಗಳು ಹೊಸದೊಂದು ಜೀವಿಯಾಗಿ ಉಂಟಾಗ್ತವೆ. ಇದನ್ನ ನಾವೇನಂತ ಹೇಳ್ತೀವಿ? ಫ್ರಾಗ್ಮೆಂಟೇಶನ್ ಅಂತೇಳಿ ಕರಿತೀವಿ. ಎಂತದಿದು? ಫ್ರಾಗ್ಮೆಂಟೇಶನ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ರೀಜೆನರೇಷನ್. ರೀಜೆನರೇಷನ್ ನಾವು ಯಾವ ಪ್ರಾಣಿಗಳಲ್ಲಿ ನೋಡ್ತೀವಿ? ನಿಮಗೆ ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಆಕ್ಚುಲಿ ಫಿಗರ್ ರಿಲೇಟೆಡ್ ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಹೇಳಿ ಈ ವರ್ಷ ಕೇಳ್ತಾ ಇದಾರಲ್ಲ, ಆ ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್ ಅನ್ನ ಇದ್ರಲ್ಲೂ ಕೇಳ್ಬೋದು. ಈ ಡಯಾಗ್ರಾಮ್ ಕೊಟ್ಬಿಡ್ತಾರೆ, ಕೊಟ್ಬಿಟ್ಟು ಇದು ಯಾವ ರೀತಿಯಾಗಿರ್ತಕ್ಕಂಥ ರೀಪ್ರೊಡಕ್ಷನ್ ಅನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಅಥವಾ ಈ ಪ್ರಾಣಿ ಯಾವುದು, ಅಥವಾ ಈ ಜೀವಿ ಯಾವುದು, ಹೌದಾ? ಇದು ಮಲ್ಟಿಪಲ್ ಫಿಸನ್, ಬೈನರಿ ಫಿಸನ್. ಸೊ ಇವೆಲ್ಲ ಏನಿವು ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್ಸ್ ನಲ್ಲೂ ಬರ್ತವೆ. ಟೋಟಲ್ ಇದು 1 ಮಾರ್ಕ್ಸ್ ಕ್ವಶನ್ ಗೆ ಬಹಳಷ್ಟು ರಿಲೇಟೆಡ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ರೀಜೆನರೇಷನ್. ರೀಜೆನರೇಷನ್ ನಲ್ಲಿ ಯಾವ ಪ್ರಾಣಿಗಳಿಗೆ ಎಕ್ಸಾಂಪಲ್ ತಗೋತೀವಿ ನಾವು? ಯಾವ್ದು? ಪ್ಲನೇರಿಯಾ. ಪ್ಲನೇರಿಯಾ ಮತ್ತೆ ಹೈಡ್ರಾ. ಹೌದಾ? ಈ ಪ್ಲನೇರಿಯಾ ಏನಾಗಿರ್ತೈತಿ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆರ್ಗಾನಿಸಮ್ ಇದು. ಹೌದಾ? ಸೊ ಈ ಆರ್ಗಾನಿಸಮ್ ದೇಹದ ಯಾವ್ಯಾವ ಭಾಗಗಳನ್ನು ಕಟ್ ಮಾಡ್ಕೊಂಡಿರ್ತೈತಲ್ಲ, ಈ ಕಟ್ ಮಾಡ್ಕೊಂಡಿರ್ತಕ್ಕಂಥ ಪ್ರತಿ ಭಾಗ, ಈ ಭಾಗ ಏನೈತಲ್ಲ ಇದು ಎಲ್ಲ ಭಾಗವನ್ನ ಡೆವಲಪ್ಮೆಂಟ್. ನೆಕ್ಸ್ಟ್ ಇದು ಸಹ ಏನಾಗ್ತದೆ ಈ ತರ ಹಿಂಗ್ ಡೆವಲಪ್ಮೆಂಟ್ ಆದ್ರೆ ಇದನ್ನ ನಾವು ಏನಂತ ಹೇಳ್ತೀವಿ? ನಾವು ರೀಜೆನರೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬಡ್ಡಿಂಗ್. ಬಡ್ಡಿಂಗ್ ಅಂದ್ರೆ ಯಾವ್ದು? ಯಾವ್ದು ಎಕ್ಸಾಂಪಲ್ ಅದಕ್ಕ? ಹೈಡ್ರಾ. Actually, some of the in hydra, small outgrowth arises from the parental part. ತನ್ನ ಭಾಗದಿಂದ ಒಂದು ಸಣ್ಣದಾಗಿರ್ತಕ್ಕಂಥ ಔಟ್ಗ್ರೋತ್ ಫಾರ್ಮೇಶನ್ ಆಗ್ತೈತಿ. ಆ ಔಟ್ಗ್ರೋತ್ ಆಫ್ಟರ್ ಮ್ಯಾಚುರೇಷನ್, ಡೆವಲಪ್ಮೆಂಟ್ ಆದ್ಮೇಲೆ, ಅದು ಬೆಳವಣಿಗೆ ಆದ್ಮೇಲೆ ಏನಾಗ್ತೈತಿ ಅಂತಂದ್ರೆ ಈ ಪೇರೆಂಟಲ್ ಪಾರ್ಟ್ ಇಂದ ಡಿಟ್ಯಾಚ್ ಆಗ್ತೈತಿ, ಕಳಿಚ್ಕೊಂಡ್ಬಿಟ್ಟು ಅದೇ ಮತ್ತೆ ಏನಾಗ್ತದೆ? ಅದು ಹೊಸದೊಂದು ಜೀವಿಯಾಗಿ ಉಂಟಾಗ್ತತಿ. ಹೀಗೆ ಬೆಳೆದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಎಂತ ರೀಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ? ಬಡ್ಡಿಂಗ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಬಡ್ಡಿಂಗ್ ಎಕ್ಸಾಂಪಲ್ ಯಾವ್ದು? ಹೈಡ್ರಾ. ಇಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ, ಡಯಾಗ್ರಾಮ್ ಕೊಟ್ಟಿರ್ತಾರೆ, ಇದು ಯಾವ ರೀತಿ ಆಗಿರ್ತಕ್ಕಂಥ ರೀಪ್ರೊಡಕ್ಷನ್ ಸಿಸ್ಟಮ್ ಅನ್ನು ಮಾಡುತ್ತೆ ಅಂತ ಹೇಳಿ ಕೇಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ವೆಜಿಟೇಟಿವ್ ಟೈಪ್ ಆಫ್ ರೀಪ್ರೊಡಕ್ಷನ್. ಈ ವೆಜಿಟೇಟಿವ್ ಟೈಪ್ ಆಫ್ ರೀಪ್ರೊಡಕ್ಷನ್ ನಲ್ಲಿ ಸಸ್ಯದ ಯಾವುದೇ ಭಾಗ ಆಗಿರ್ಬೋದು, ಇವನ್ ಮೇ ಬಿ ಲೀಫ್, ಸ್ಟೆಮ್, ರೂಟ್, ಆ ಭಾಗದಿಂದ ಇನ್ನೊಂದು ಸಸ್ಯವನ್ನ ಬೆಳೆದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ವೆಜಿಟೇಟಿವ್ ಟೈಪ್ ಆಫ್ ರೀಪ್ರೊಡಕ್ಷನ್. ಅದೇ ಆ ವೆಜಿಟೇಟಿವ್ ಟೈಪ್ ಆಫ್ ರೀಪ್ರೊಡಕ್ಷನ್ ನಲ್ಲಿ ನಾವು ಈ ಫಾರ್ ಎಕ್ಸಾಂಪಲ್ ಬನಾನಾ, ಆಮೇಲೆ ಇದು ರೋಸ್ ಪ್ಲಾಂಟ್, ಇವನ್ನೆಲ್ಲ ನಾವು ಬೆಳಿತೀವಿ. ಹೌದಾ? ಈ ವೆಜಿಟೇಟಿವ್ ರಿಪ್ರೊಡಕ್ಷನ್ ನ ಅಡ್ವಾಂಟೇಜಸ್ ಕೇಳ್ತಾರೆ 1 ಮಾರ್ಕ್ಸ್ ಕ್ವಶನ್. ಏನಪ್ಪಾ, ನಾವು ಬೀಜಗಳನ್ನ ಬಿತ್ತಿ ಬೆಳೆಯೋದಕ್ಕೂ ಇದು ಈ ರೀತಿ ವೆಜಿಟೇಟಿವ್ ಟೈಪ್ ಆಫ್ ರೀಪ್ರೊಡಕ್ಷನ್ ಮಾಡೋದಕ್ಕೂ ಏನಾದ್ರೂ ಅಡ್ವಾಂಟೇಜ್ ಅದಾವ ಅಂತ ಕೇಳ್ತಾರೆ. ಏನಾದ್ರೂ ಅಡ್ವಾಂಟೇಜ್ ಅದಾವ? ಹೌದು. ಏನಿದಾವ ಅಂತಂದ್ರ ಸೀಡ್ಸ್ ಗಳನ್ನ ಬಿತ್ತಿ ಬೆಳೆದಾಗ ಬೆಳಿತಕ್ಕಂತ ಲೀಫ್, ಫ್ರೂಟ್ಸ್ ಲೇಟ್ ಆಗ್ತಾವ. ಬಟ್ ವೆಜಿಟೇಟಿವ್ ಟೈಪ್ ಆಫ್ ರೀಪ್ರೊಡಕ್ಷನ್ ಸಿಸ್ಟಮ್ ಇಂದ ಬೆಳಿತಕ್ಕಂತ ಸಸ್ಯಗಳಲ್ಲಿ ಸೀಡ್ಸ್, ಲೀಫ್ ಮತ್ತ ಫ್ಲವರ್ಸ್, ಫ್ರೂಟ್ಸ್ ಏನಾಗ್ತಾವ? ಬೇಗ ಬೆಳವಣಿಗೆ ಆಗ್ತಾವ. ಹೌದಾ? ನೆಕ್ಸ್ಟ್ ಎಕ್ಸಾಕ್ಟ್ ಕಾಪೀಸ್. ಇದರ
ಪೇರೆಂಟ್ ಕಾಪಿಗೆ ಏನಾಗಿರ್ತತಿ, ಸಿಮಿಲಾರ್ ಆಗಿರ್ತತಿ ಕ್ಯಾರೆಕ್ಟರ್ಸ್. ಹೌದಾ, ಎಕ್ಸಾಕ್ಟ್ ಆಗಿರ್ತತಿ. ಸೊ ಇವೆರಡು ಪಾಯಿಂಟ್ಸ್ ಏನಾಗಿರ್ತಾವ, ಅಡ್ವಾಂಟೇಜಸ್ ಆಫ್ ಅ ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅದಕ್ಕೆ ನಾವು ಬ್ರಯೋಫಿಲಮ್ ಕೂಡ ಎಕ್ಸಾಂಪಲ್ ತಗೋಬಹುದು. ನಾವು ಆ ಬ್ರಯೋಫಿಲಮ್ ಎಲಿಯನ್ನ ತಗೊಂಡು ರಾತ್ರಿಯ ರಾಣಿ ಅಂತೇಳಿ ಕರಿತೀವಿ, ಅದನ್ನು ಬರ್ತೈತಿ. ಆ ಬ್ರಯೋಫಿಲಮ್ ಏನ್ ಮಾಡ್ತೀವಿ, ಲೀಫ್ ಮೂಲಕನ ನಾವು ಬೆಳಿತೀವಿ, ಹೌದಿಲ್ಲ. ಸೊ ಅದನ್ನು ವೆಜಿಟೇಟಿವ್ ಟೈಪ್ ಆಫ್ ರಿಪ್ರೊಡಕ್ಷನ್ ಗೆ ಎಕ್ಸಾಂಪಲ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು, ಸ್ಪೋರ್ ಫಾರ್ಮೇಶನ್. ನಿಮಗೆ ಬ್ರೆಡ್ ಮೋಲ್ಡ್ ಅಥವಾ ರೈಸೋಪಸ್ ಅಂತ ಕೇಳಿರಿ ನೀವು, ಹೌದಾ. ಒಂದ್ ಬ್ರೆಡ್ ಅನ್ನು ತಗೊಂಡು ಒಂದ್ ಹನಿ ನೀರ್ ಹಾಕ್ಬಿಟ್ಟು ಸ್ವಲ್ಪ ಕಟ್ಟಿಟ್ಬಿಟ್ರ ಫಂಗಸ್ ಡೆವಲಪ್ಮೆಂಟ್ ಆಗ್ತೈತಿ, ಹೌದಾ. ಸೊ ಈ ರೀತಿ ಇರುತ್ತೆ ಅದು. ಇಲ್ಲಿ ಏನಾಗುತ್ತೆ, ಅತ್ಯಂತ ಮೇಲ್ಭಾಗದಲ್ಲಿ ಒಂದು ಬಲ್ಬ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ, ಹೌದಾ. ಸೊ ಇದನ್ನ ಈ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಅನ್ನ ನಾವೇನಂತ ಹೇಳ್ತೀವಿ, ಹೈಫೆ ಅಂತ ಹೇಳಿ ಕರಿತೀವಿ. ಇದನ್ನ ನಾವೇನಂತ ಹೇಳ್ತೀವಿ, ಸ್ಪೋರಾಂಜಿಯಾ. ಅಂದ್ರೆ ಇಟ್ ಕನ್ಸಿಸ್ಟ್ ಆಫ್ ಸ್ಪೋರ್ಸ್, ಹೌದಾ. ನೆಕ್ಸ್ಟ್ ಹೈಫೆ ಕೆಲಸ ಏನು, ಯೂಸ್ ನ್ಯೂಟ್ರಿಷನ್ ಟು ದ ಸ್ಪೋರ್ಸ್. ನ್ಯೂಟ್ರಿಷನ್ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡುತ್ತೆ. ಯಾವಾಗ ಇದು ಒಡೆದ್ಬಿಟ್ಟು ಔಟ್ಗ್ರೋ ಹೊರಗೆ ಬರ್ತಾವ ಈ ಸ್ಪೋರ್ಟ್ಸ್ ಎಲ್ಲ, ಅತ್ತೆ ಪರ್ಟಿಕ್ಯುಲರ್ ಕಂಡೀಷನ್ ಮೀನ್ಸ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ವಾತಾವರಣ ಚೆನ್ನಾಗಿತ್ತು ಅಂತಂದ್ರೆ ಅದೇನಾಗುತ್ತೆ, ಮತ್ತೆ ಭೂಮಿಗೆ ಬಿದ್ದು ಹೊಸದೊಂದು ಜೀವಿಯಾಗಿ ಉಂಟಾಗ್ತತಿ, ಹೌದಾ. ಸೊ ಈ ರೀತಿಯಾಗಿರ್ತಕ್ಕಂಥ ರಿಪ್ರೊಡಕ್ಷನ್ ಅನ್ನ ನಾವೇನಂತ ಕರಿತೀವಿ, ಸ್ಪೋರ್ ಫಾರ್ಮೇಶನ್ ಅಂತೇಳಿ ಕರಿತೀವಿ. ಸ್ಪೋರ್ ಫಾರ್ಮೇಶನ್ ಹೆಸರೇ ಸೂಚಿಸ್ತೈತೆ ನೋಡ್ರಿ, ಹೌದಾ. ಸ್ಪೋರ್ ಫಾರ್ಮೇಶನ್ ಅಂತ, ದೀಸ್ ಆರ್ ದ asexual ಟೈಪ್ ಆಫ್ ರಿಪ್ರೊಡಕ್ಷನ್. ಇವನ್ ನಾವು asexual ಟೈಪ್ ಆಫ್ ರಿಪ್ರೊಡಕ್ಷನ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ asexual ಟೈಪ್ ಆಫ್ ರಿಪ್ರೊಡಕ್ಷನ್ ಆದ್ಮೇಲೆ ಬರ್ತಕ್ಕಂಥದ್ದು ಯಾವುದು, ಸೆಕ್ಸುವಲ್ ಟೈಪ್ ಆಫ್ ರಿಪ್ರೊಡಕ್ಷನ್. ಆಕ್ಚುಲಿ ಸೆಕ್ಸುವಲ್ ಟೈಪ್ ಆಫ್ ರಿಪ್ರೊಡಕ್ಷನ್ ನಲ್ಲಿ ನಾನು ಸ್ಟಾರ್ಟಿಂಗ್ ಹೇಳಿದೆ, ಈ ರಿಪ್ರೊಡಕ್ಷನ್ ಸಿಸ್ಟಮ್ ನಲ್ಲಿ ಬೋತ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ಇನ್ವಾಲ್ವ್, ಹೌದಾ. ಮೇಲ್ ಗ್ಯಾಮೆಟ್ಸ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ಯಾಮೆಟ್, ಸೆಕ್ಸ್ ಸೆಲ್ಸ್, ಹೌದಲ್ಲ. ಸೆಕ್ಸ್ ಸೆಲ್ಸ್ ಅನ್ನ ನಾವೇನಂತ ಹೇಳ್ತೀವಿ, ಗ್ಯಾಮೆಟ್ಸ್ ಅಂತೇಳಿ ಕರಿತೀವಿ. ಈ ಗ್ಯಾಮೆಟ್ಸ್ ಫಾರ್ಮೇಶನ್ ಆಗ್ಬೇಕು ಅಂತಂದ್ರೆ ಒಂದು ಏಜ್ ಇರ್ಬೇಕು, ಹೌದಲ್ಲ. ಆ ಏಜ್ ಅನ್ನ ನಾವೇನಂತ ಹೇಳ್ತೀವಿ, ಪ್ಯೂಬರ್ಟಿ. ಯಾವ ಏಜ್ ಅದು, 12 to 14 ಅಥವಾ 15. ಆ ಏಜ್ ಅನ್ನ ನಾವೇನಂತ ಹೇಳ್ತೀವಿ, ಪ್ಯೂಬರ್ಟಿ ಅಂತ ಹೇಳಿ ಕರಿತೀವಿ. ಯಾವ ಹಂತದಲ್ಲಿ ಗ್ಯಾಮೆಟ್ಸ್ ಮ್ಯಾಚುರೇಷನ್ ಆಗ್ತಾವೋ ಆ ಹಂತವನ್ನ ನಾವೇನಂತ ಹೇಳ್ತೀವಿ, ಪ್ಯೂಬರ್ಟಿ ಅಂತೇಳಿ ಕರಿತಾ ಹೋಗ್ತೀವಿ, ಹೌದಾ. ಬಟ್ ಈಗ ನಮ್ಮಲ್ಲಿ ಕಾಮನ್ ಆಗಿ ಸ್ವಲ್ಪ ಬದಲಾವಣೆಗಳು ಇರ್ತವೆ, ಕಾಮನ್ ಚೇಂಜಸ್ ಅಂತ ಹೇಳಿ ಕರಿತೀವಿ. ನಾವು ಬೆಳಿತೀವಿ, ಬೆಳವಣಿಗೆ ಎಲ್ಲರಲ್ಲೇ ಆಗ್ತದೆ, ಹೌದಿಲ್ಲ. ನೆಕ್ಸ್ಟ್ ಹಲ್ಲುಗಳು ಉಂಟಾಗ್ತವೆ, ಹಾಲು ಹಲ್ಲುಗಳು, ಮಿಲ್ಕಿ ಟೀತ್ಸ್ ಅಂತ ಹೇಳಿ ಕರಿತೀವಿ, ಅವು ಬಿದ್ದು ಹೋಗ್ತವೆ. ನೆಕ್ಸ್ಟ್ ನಮಗ ಪರ್ಮನೆಂಟ್ ಟೀತ್ಸ್ ಅಪಿಯರ್ ಆಗ್ತಾವ, ಹೌದಲ್ಲ. ಅವೆಲ್ಲ ಎಲ್ಲರಲ್ಲಿ ಆಗ್ತಕ್ಕಂಥ ಕಾಮನ್ ಚೇಂಜಸ್. ಆದ್ರ ಸಮ್ ಆಫ್ ದ ಚೇಂಜಸ್ ಪರ್ಟಿಕ್ಯುಲರ್ ಆಗಿ ಈ ಏಜ್ ನಲ್ಲಿ, ಪ್ಯೂಬರ್ಟಿ ಏಜ್ ನಲ್ಲಿ ನಾವೇನ್ ಮಾಡ್ತೀವಿ, ಕೆಲವೊಂದು ಬದಲಾವಣೆಗಳನ್ನ ಅಬ್ಸರ್ವ್ ಮಾಡ್ತೀವಿ. ಅವು ಏನಾಗ್ತವೆ, ಐಡೆಂಟಿಫಿಕೇಶನ್ ಆಫ್ ಮೇಲ್ ಕ್ಯಾರೆಕ್ಟರ್ ಅಂಡ್ ಫಿಮೇಲ್ ಕ್ಯಾರೆಕ್ಟರ್ಸ್ ಅಂತೇಳಿ ಕರಿತೀವಿ. ಯಾವ್ಯಾವವು, ಏನ್ ಚೇಂಜಸ್ ಆಗ್ತವೆ, ಚೇಂಜಸ್ ಇನ್ ಫಿಮೇಲ್ ಅಂಡ್ ಮೇಲ್. ಈಗ ಮೇಲ್ ಕ್ಯಾರೆಕ್ಟರ್ಸ್ ನಲ್ಲಿ ನಾವು ಹೇಳೋದಾದ್ರ, ಟೆಸ್ಟೋಸ್ಟಿರಾನ್ ಹಾರ್ಮೋನ್, ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನ ನಾವೇನಂತ ಹೇಳ್ತೀವಿ, ಮೇಲ್ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ದಿಸ್ ಹಾರ್ಮೋನ್ ಈಸ್ ಹೆಲ್ಪ್ಫುಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮೇಲ್ ಕ್ಯಾರೆಕ್ಟರ್ಸ್. ಆ ಮೇಲ್ ಕ್ಯಾರೆಕ್ಟರ್ಸ್ ಒಂದು ಡೆವಲಪ್ಮೆಂಟ್ ಆಫ್ hairs on face. Next
voice becomes crack. Next, development of thick hairs on genital area. Oily face. Oily face. Formation of a pimples on face. Formation of a pimple. ಸೊ ಇವೆಲ್ಲ ಏನಿವು ಮೇಲ್ ಕ್ಯಾರೆಕ್ಟರ್ಸ್ ಅಂತೇಳಿ ಕರಿತೀವಿ. ಇನ್ನು ಫಿಮೇಲ್ ಕ್ಯಾರೆಕ್ಟರ್ಸ್ ಯಾವ್ಯಾವು? ಒಂದು ಫಸ್ಟ್ ಆ ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ಆಗ್ಬೇಕು ಅಂತಂದ್ರೆ ಯಾವ ಹಾರ್ಮೋನ್ ರೆಸ್ಪಾನ್ಸಿಬಲ್? ಈಸ್ಟ್ರೋಜನ್. ಹೌದಾ? ಯಾವ್ದದು? ಈಸ್ಟ್ರೋಜನ್. ಇಲ್ಲಿ ಡೆವಲಪ್ಮೆಂಟ್ ಆಫ್ ಅ ಬ್ರೆಸ್ಟ್. Blockening of nipple. And third one is the menstruation cycle. These are the female characters. ಹೌದಾ? ಸೊ ನೆಕ್ಸ್ಟ್ ಈ ಎಲ್ಲಾ ಕ್ಯಾರೆಕ್ಟರ್ಸ್ ಮೇಲ್ ಮತ್ತು ಫಿಮೇಲ್ ಇವೆ ಎರಡೂನು ಯಾವಾಗ ಆಗ್ತಾವ ಅಂತಂದ್ರ ಆಫ್ಟರ್ ಪ್ಯೂಬರ್ಟಿ, ಮ್ಯಾಚುರೇಷನ್ ಸ್ಟೇಜ್ ಅನ್ನ ತಲುಪಿದ ಮೇಲೆ ಆಗ್ತಕ್ಕಂತ ಬದಲಾವಣೆಗಳು ಮೇಲ್ ಮತ್ತು ಫಿಮೇಲ್ ನಲ್ಲಿ ಹೇಳ್ತೀವಿ. ಹೌದಾ? ಅದಕ್ಕಿಂತ ಬಿಫೋರ್ ನಾವು ಪ್ಲಾಂಟ್ಸ್ ರಿಪ್ರೊಡಕ್ಷನ್ ಅನ್ನು ನೋಡೋಣ. ಪ್ಲಾಂಟ್ಸ್ ರಿಪ್ರೊಡಕ್ಷನ್ ಸಿಸ್ಟಮ್ ಇನ್ ಪ್ಲಾಂಟ್ಸ್. ಈಗ ಫಸ್ಟ್ ಲೋಯರ್ ಆರ್ಗನಿಸಮ್ ಇಂದ ಹೋಗ್ಬಿಡ. ಈ ರಿಪ್ರೊಡಕ್ಷನ್ ಸಸ್ಯಗಳಲ್ಲಿ ಸಹ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಆಗ್ತೈತಿ ಅಂತಂದ ಹೇಳಂದು ನಾವು ಸರ್ ಅಲ್ಲ ಒಂದು ಡಯಾಗ್ರಾಮ್, ಫ್ಲವರ್ ಡಯಾಗ್ರಾಮ್. ಆಕ್ಚುಲಿ ನಮಗ್ ಗೊತ್ತಿದೆ ಫ್ಲವರ್ಸ್ ಆರ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಪ್ಲಾಂಟ್ ಬಾಡಿ ಅಂತಂದೇಳಿ. ಹೌದಿಲ್ಲ? ಸೊ ನಾವು ಒಂದು ಫ್ಲವರ್ ಅನ್ನು ಹಿಡ್ಕೊಂಡಾಗ ಯಾವೆಲ್ಲ ಪಾರ್ಟ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಫಸ್ಟ್ ಬರ್ತಕ್ಕಂಥ ಪಾರ್ಟ್ ಯಾವ್ದು? ಸೆಪಲ್ಸ್. ಆ ಗ್ರೀನ್ ಲೀಫಿ ಲೈಕ್ ಸ್ಟ್ರಕ್ಚರ್ ಇಲ್ಲಿ ಈ ಭಾಗದಲ್ಲಿ ನಾವು ನೋಡ್ತೀವಿ. ಈ ರಚನೆಗಳನ್ನ ನಾವೇನಂತ ಹೇಳ್ತೀವಿ? ಸೆಪಲ್ಸ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಸೆಪಲ್ಸ್ ಕೆಲ್ಸ ಏನು? ಏನ್ ಕೆಲಸ ಮಾಡ್ತೇವೆ ಸೆಪಲ್ಸ್? ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಹೂವಿಗೆ ಏನ್ ಮಾಡ್ತತಿ? ಪ್ರೊಟೆಕ್ಷನ್. ಈ ಮೊಗ್ಗಿದ್ದಾಗ ಅದೆಲ್ಲ ಹಿಂಗ್ ಒಳಗಿಟ್ಕೊಂಡು ಪ್ರೊಟೆಕ್ಟ್ ಮಾಡಿರ್ತತಿಲ್ಲ. ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥ ಕಲರ್ಫುಲ್ ಆಗಿರ್ತಕ್ಕಂಥ ಪಾರ್ಟ್ ಅನ್ನ ನಾವೇನಂತ ಹೇಳ್ತೀವಿ? ಪೆಟಲ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ? ಪೆಟಲ್ಸ್. ಇಲ್ಲಿ ಗ್ರೂಪ್ ಆಫ್ ಸೆಪಲ್ಸ್ ಗಳನ್ನ ನಾವು ಕೇಲಿಕ್ಸ್ ಅಂತ ಹೇಳಿ ಕರಿತೀವಿ. ಗ್ರೂಪ್ ಆಫ್ ಪೆಟಲ್ಸ್ ಗಳನ್ನ ನಾವೇನಂತ ಹೇಳ್ತೀವಿ? ಕೊರಲ್ಲ ಅಂತ ಹೇಳಿ ಕರಿತೀವಿ. ಸಿಂಗಲ್ ಇತ್ತಂದ್ರ ಸೆಪಲ್ ಅಂತ ಹೇಳಿ ಹೇಳ್ತೀವಿ ಇದನ್ನ. ಇದು ಸೆಂಗಲ್ ಇತ್ತು ಅಂತಂದ್ರೆ ಪೆಟಲ್ ಅಂತ ಹೇಳಿ ಹೇಳ್ತೀವಿ. ಅದೇ ಬಂಚಿನಲ್ಲಿ ಇತ್ತಂದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ? ಕರೋಲ್ಲ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ಇದು? ಹಾಗಾದ್ರೆ ಕರೋಲ್ಲ ಕೆಲ್ಸ ಏನು? ಅಟ್ರಾಕ್ಷನ್ ಆಫ್ ಇನ್ಸೆಕ್ಟ್ಸ್. ಇನ್ಸೆಕ್ಟ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳ್ತಾವ. ಫಾರ್ ವಾಟ್ ಪರ್ಪಸ್? ಯಾವ ಉದ್ದೇಶಕ್ಕೆ ಅಟ್ರಾಕ್ಟ್ ಮಾಡ್ತಾವ? ಪಾಲಿನೇಷನ್. ಹೌದಲ್ಲ? ಪಾಲಿನೇಷನ್ ಗಾಗಿ ಇನ್ಸೆಕ್ಟ್ಸ್ ಗಳನ್ನ ಏನ್ ಮಾಡ್ತಾವೆ? ಇವು ಅಟ್ರಾಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತವೆ. ನೆಕ್ಸ್ಟ್ ಇನ್ನು ಎರಡು ಭಾಗಗಳಿದಾವ್. ಒಂದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತೇಳಿ ಕರಿತೀವಿ. ಈ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವ್ದು? ಇಲ್ಲಿ ಆಂಟರ್, ಫಿಲಾಮೆಂಟ್ ಇದಿಷ್ಟನ್ನ ಸೇರ್ಬಿಟ್ಟು ನಾವು ಸ್ಟೆಮನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಸ್ಟಿಗ್ಮಾ. ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವ್ದು? ಓವರಿ, ಸ್ಟೈಲ್, ಸ್ಟಿಗ್ಮಾ. ಓವರಿ, ಸ್ಟೈಲ್, ಸ್ಟಿಗ್ಮಾ. ಇದನ್ನ ನಾವೇನಂತ ಹೇಳ್ತೀವಿ? ಫಿಮೇಲ್ ಪಾರ್ಟ್ ಅಂತ ಹೇಳಿ ಕರಿತೀವಿ. ಅಥವಾ ಇದನ್ನ ನಾವು ಪಿಸ್ಟಿಲ್ ಅಂತ ಹೇಳಿ ಕರಿತೀವಿ. ನಿಮಗೆ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರ. ಇಲ್ಲಿ
ಚೂಸ್ ದ ಕರೆಕ್ಟ್ ಆನ್ಸರ್ ನಲ್ಲಿ ಈ ತರ ಹಿಂಗ್ 3 ಕೊಟ್ಬಿಟ್ಟು ಮೇಲ್ ಪಾರ್ಟ್, ಫಿಮೇಲ್ ಪಾರ್ಟ್, ನನ್ ಆಫ್ ದ ಅಬೌವ್ ಈ ತರ ಕೊಡ್ತಾರೆ. ಸೊ ನಮಗೆ ನೆನ್ಪಿರ್ಬೇಕು ಓವರಿ, ಸ್ಟೈಲ್, ಸ್ಟಿಗ್ಮಾ ಇವು 3 ಸೇರಿಸ್ಬಿಟ್ಟು ನಾವೇನಂತ ಹೇಳ್ತೀವಿ ಪಿಸ್ಟಿಲ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳ್ತೀವಿ. ಹೌದಾ? ಸೊ ಇಷ್ಟ ಸ್ಟ್ರಕ್ಚರ್ ಆಫ್ ಫ್ಲವರ್. ನೆಕ್ಸ್ಟ್ ಈ ಫ್ಲವರ್ಸ್ ನಾವು ಅಗೇನ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಯಾವ್ಯಾವು? ಯೂನಿಸೆಕ್ಸುವಲ್ ಫ್ಲವರ್ ಅಂಡ್ ಬೈಸೆಕ್ಸುವಲ್ ಫ್ಲವರ್. ಯೂನಿ ಮೀನ್ಸ್ ವಾಟ್? ಸಿಂಗಲ್. ಅವಾಗ್ಲೇ ಹೇಳಿದ್ವಿ ನಾವು ಯೂನಿಸೆಲ್ಯುಲಾರ್ ಅಂತ ಹೇಳಿದ್ವಿ. ಹೌದಲ್ಲ? ಸಿಂಗಲ್ ಸೆಲ್ ಪರ್ಫಾರ್ಮ್ ಆಲ್ ದ ಆಕ್ಟಿವಿಟೀಸ್ ಅಂತ ಹೇಳಿದ್ವಿ. ಹೌದಲ್ಲ? ಸೊ ಇಲ್ಲಿ ಸಹ ಸಿಂಗಲ್. ಯೂನಿ ಮೀನ್ಸ್ ಸಿಂಗಲ್ ಅಂದ್ರೆ ಯೂನಿಸೆಕ್ಸುವಲ್ and bisexual. ಯೂನಿಸೆಕ್ಸುವಲ್ ಎಕ್ಸಾಂಪಲ್ ಯಾವುದು? ಪಪಾಯ ಮತ್ತೆ ವಾಟರ್ ಮೆಲನ್, ಕುಕುಂಬರ್ ಎಕ್ಸೆಟ್ರಾ. ಬೈಸೆಕ್ಸುವಲ್ ಯಾವುದು? ಹಾಬಿಸ್ಕಸ್. ಯಾಕೆ ಬೈಸೆಕ್ಸುವಲ್ ಅಂತ ಹೇಳಿ ಕರಿತೀವಿ ಇದಕ್ಕ? ಇಟ್ ಕನ್ಸಿಸ್ಟ್ ಆಫ್ ಬೋತ್ ಮೇಲ್ ಅಂಡ್ ಫಿಮೇಲ್ ಪಾರ್ಟ್ಸ್. ಹೌದಲ್ಲ? 2 ಗ್ಯಾಮೆಟ್ಸ್ ಗಳನ್ನ ಒಂದೇ ಫ್ಲವರ್ ಹೊಂದಿರೋದ್ರಿಂದ ಇದನ್ನ ನಾವೇನಂತ ಹೇಳ್ತೀವಿ ಬೈಸೆಕ್ಸುವಲ್ ಫ್ಲವರ್ ಅಂತ ಹೇಳಿ ಕರಿತೀವಿ. ಹೌದಾ? ಅದರಲ್ಲೇ ಇರ್ತೈತಿ. ಇಲ್ಲಿ ಯೂನಿಸೆಕ್ಸುವಲ್ ನಲ್ಲಿ ಎಕ್ಸಾಂಪಲ್ ಯಾವ್ದಂತ ಗೊತ್ತಾಯ್ತು ನಮಗೆ. ಹೌದಲ್ಲ? ಸೊ ಈ ಆಧಾರದ ಮೇಲೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. ಪಾಲಿನೇಷನ್ ಅಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಪೊಲ್ಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆರ್ ಫ್ರಮ್ ಮೇಲ್ ಪಾರ್ಟ್ ಟು ದ ಫಿಮೇಲ್ ಪಾರ್ಟ್ ಅಂತ ಹೇಳಿ ಕರಿತೀವಿ. ಇದನ್ನ ಅಗೇನ್ ಪಾಲಿನೇಷನ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಯಾವ್ಯಾವ್ದದು? ಸೆಲ್ಫ್ ಪಾಲಿನೇಷನ್ ಮತ್ತೆ ಕ್ರಾಸ್ ಪಾಲಿನೇಷನ್. ಇದನ್ನ ನಿಮಗ 2 ರಿಂದ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಬೋರ್ಡ್ ಎಕ್ಸಾಮ್ ನಲ್ಲಿ. ಯಾವ್ದು? ಸೆಲ್ಫ್ ಪಾಲಿನೇಷನ್ ಅಂಡ್ ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನು? ಯಾವ ಫ್ಲವರ್ಸ್ ನಲ್ಲಿ ಆಗ್ತದೆ ಇದು? ಯಾವುದು? ಯೂನಿಸೆಕ್ಸುವಲ್ ಫ್ಲವರ್ ನಲ್ಲಿ ಆಗ್ತತಾ? ಬೈಸೆಕ್ಸುವಲ್ ಫ್ಲವರ್ ನಲ್ಲಿ ಆಗ್ತತಾ ಇದು ಸೆಲ್ಫ್ ಪಾಲಿನೇಷನ್? ವೆರಿ ಗುಡ್. ಬೈಸೆಕ್ಸುವಲ್ ಫ್ಲವರ್ ನಲ್ಲಿ ಆಗ್ತದೆ. ನೆನ್ಪಿಟ್ಕೊಳ್ರಿ. ಯಾಕೆ ಹೇಳ್ರಿ? ಅಲ್ಲೇ ಇರ್ತಾವ ಮೇಲ್ ಮತ್ತೆ ಫಿಮೇಲ್. ಹೌದಲ್ಲ? ಬಟ್ ಕ್ರಾಸ್ ಪಾಲಿನೇಷನ್ ಯಾವ್ದ್ರಲ್ಲಿ ಆಗ್ತತಿ? ಯೂನಿಸೆಕ್ಸುವಲ್ ಫ್ಲವರ್ ನಲ್ಲಿ ಆಗ್ತತಿ. ಹೌದಾ? ಸೊ ಈ ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನ್ ಹಂಗಂದ್ರ? ಸೆಲ್ಫ್ ಪಾಲಿನೇಷನ್ ಈಸ್ pollen from anther to the stigma of a ಸೇಮ್ ಫ್ಲವರ್. ಅದೇ ಫ್ಲವರ್ ನಲ್ಲಿ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಸೆಲ್ಫ್ ಪಾಲಿನೇಷನ್ ಅಂತೇಳಿ ಕರಿತೀವಿ. ಹೌದಾ? ಇಲ್ಲಿ ಕ್ರಾಸ್ ಪಾಲಿನೇಷನ್ ಅಂದ್ರೆ ಏನು? pollen ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಹೌದಾ? ಬೇರೊಂದು ಹೂವಿನೊಂದಿಗೆ ಆಯ್ತು ಅಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ಸೆಲ್ಫ್ ಪಾಲಿನೇಷನ್ ಗೆ ಎಕ್ಸಾಂಪಲ್ ಯಾವುದು? ಬೈಸೆಕ್ಸುವಲ್ ಫ್ಲವರ್. ಕ್ರಾಸ್ ಪಾಲಿನೇಷನ್ ಗೆ ಎಕ್ಸಾಂಪಲ್ ಯಾವುದು? ಯೂನಿಸೆಕ್ಸುವಲ್ ಫ್ಲವರ್. ಹೌದಲ್ಲ? ಹಾಗಾದ್ರೆ ಈ ಪಾಲಿನೇಷನ್ ಆಗ್ಬೇಕು ಅಂದ್ರ ಸಮ್ ಆಫ್ ದ ಏಜೆಂಟ್ಸ್ ಆರ್ ನೆಸೆಸರಿ. ಎಸ್ ಆರ್ ನೋ? ಯಾವ ಏಜೆಂಟ್ಸ್? ಯಾವ ಏಜೆಂಟ್ಸ್ ಗಳ ಮೂಲಕ ಪೊಲ್ಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗ್ತವೆ? ವಾಟರ್, ವಿಂಡ್, ಇನ್ಸೆಕ್ಟ್ಸ್. ಹೌದಿಲ್ಲ? ಅನಿಮಲ್ಸ್. ಇವೆಲ್ಲ ಏನಿವು? ಏಜೆಂಟ್ಸ್. ಏಜೆಂಟ್ಸ್ ಮೀನ್ಸ್ ಕ್ಯಾರಿ ಮಾಡ್ತಕ್ಕಂಥದ್ದು. ಟ್ರಾನ್ಸ್ಫರ್ ಆಫ್ ಪೊಲ್ಲನ್ ಗ್ರೇನ್ಸ್ ಫ್ರಮ್ ಒನ್ ರೀಸನ್ ಟು ಅನದರ್ ರೀಸನ್, ಒನ್ ಏರಿಯಾ ಟು ಅನದರ್ ಏರಿಯಾ. ಹಿಂಗ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥವನ್ನ ನಾವೇನಂತ ಹೇಳ್ತೀವಿ? ಏಜೆಂಟ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಈ ಪಾಲಿನೇಷನ್ ಆದ್ಮೇಲೆ ಏನಾಗ್ಬೇಕು? ಆಕ್ಚುಲಿ ಫರ್ಟಿಲೈಸೇಷನ್ ಆಗ್ಬೇಕು. ಹೌದಾ? ಸೊ ಫರ್ಟಿಲೈಸೇಷನ್ ಅಂದ್ರೆ ಏನ್ ಹಂಗಂದ್ರ